ನಮಸ್ಕಾರ ಪ್ರಿಯ ಬಂಧುಗಳೇ, ಜೀವನದ ಜಂಜಾಟದಲ್ಲಿ ನಾವೆಲ್ಲರೂ ಒಮ್ಮೆಯಾದರೂ ಮನಸ್ಸಿನ ಶಾಂತಿಗಾಗಿ ದೈವ ಸನ್ನಿಧಿಯನ್ನು ಹುಡುಕುತ್ತೇವೆ. ಅದರಲ್ಲೂ ಶಿವನ ಭಕ್ತರಿಗೆ ಕಾಶಿ ಎಂದರೆ ಪರಮೋಚ್ಚ ಸ್ಥಾನ. ಆದರೆ ಪ್ರತಿಯೊಬ್ಬರಿಗೂ ಕಾಶಿಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಅಂಥವರಿಗಾಗಿ ನಮ್ಮ ಕರ್ನಾಟಕದಲ್ಲೇ ಒಂದು ಅದ್ಭುತ ಕ್ಷೇತ್ರವಿದೆ. ಅದನ್ನು ದಕ್ಷಿಣ ಕಾಶಿ ಎಂದೇ ಕರೆಯಲಾಗುತ್ತದೆ. ಹೌದು, ಇವತ್ತು ನಾವು ನಿಮಗೆ ಪರಿಚಯಿಸುತ್ತಿರುವುದು ಬೆಳಗಾವಿಯ ಸುಪ್ರಸಿದ್ಧ ಶ್ರೀ ಕಪಿಲೇಶ್ವರ ದೇವಸ್ಥಾನವನ್ನು. ಬೆಂಗಳೂರಿನಿಂದ ಸುಮಾರು 500 ಕಿಲೋಮೀಟರ್ ದೂರದಲ್ಲಿದ್ದರೂ ಈ ದೇಗುಲದ ಮಹಿಮೆ ಮಾತ್ರ ಅಪಾರ. ಇಲ್ಲಿನ ವಿಶೇಷವೇನು? 1000 ವರ್ಷಗಳ ಇತಿಹಾಸವಿರುವ ಈ ದೇಗುಲಕ್ಕೂ ಕಾಶಿಗೂ ಇರುವ ಸಂಬಂಧವೇನು? ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡಲಿದ್ದೇವೆ. ವಿಡಿಯೋ ಕೊನೆಯವರೆಗೂ ನೋಡಿ, ಏಕೆಂದರೆ ಈ ದೇಗುಲ ದರ್ಶನ ಮಾಡದಿದ್ದರೆ ನಿಮ್ಮ ಜ್ಯೋತಿರ್ಲಿಂಗ ಯಾತ್ರೆಯೇ ಪೂರ್ಣವಾಗುವುದಿಲ್ಲವಂತೆ. ಇತಿಹಾಸ ಮತ್ತು ಪೌರಾಣಿಕ ಹಿನ್ನೆಲೆ. ಈ ಕಪಿಲೇಶ್ವರ ದೇಗುಲಕ್ಕೆ ಸುಮಾರು 1000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸವಿದೆ. ಈ ಕ್ಷೇತ್ರವು ಕಪಿಲ ಮುನಿಗಳ ತಪೋಭೂಮಿ ಎಂದು ನಂಬಲಾಗಿದೆ. ಪೌರಾಣಿಕ ಕಥೆಗಳ ಪ್ರಕಾರ ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿಯ ಪುತ್ರರಾದ ಕಪಿಲ ಮುನಿಗಳು ಸಾಕ್ಷಾತ್ ವಿಷ್ಣುವಿನ ಅಂಶವಾಗಿದ್ದರು. ಅವರು ಇಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಕಠಿಣ ತಪಸ್ಸು ಮಾಡಿದರು. ಕಪಿಲ ಮುನಿಗಳಿಂದ ಆರಾಧಿಸಲ್ಪಟ್ಟ ಶಿವನಾಗಿರುವುದರಿಂದ ಈ ದೇವರಿಗೆ ಕಪಿಲೇಶ್ವರ ಎಂಬ ಹೆಸರು ಬಂದಿದೆ. ಮತ್ತೊಂದು ವಿಶೇಷವೆಂದರೆ ಪರಶುರಾಮರು ಕೂಡ ಈ ಕ್ಷೇತ್ರದಲ್ಲಿ ತಪಸ್ಸು ಮಾಡಿದ್ದರು ಎಂಬ ಐತಿಹ್ಯವಿದೆ. ಈ ದೇಗುಲವು ಸ್ವಯಂಭೂ ಕ್ಷೇತ್ರವಾಗಿದೆ, ಅಂದರೆ ಇಲ್ಲಿನ ಶಿವಲಿಂಗವು ತಾನಾಗಿಯೇ ಉದ್ಭವಿಸಿದೆ. ರಟ್ಟ ರಾಜವಂಶಸ್ಥರು ಮತ್ತು ಯಾದವ ರಾಜವಂಶಸ್ಥರು ಈ ಪ್ರದೇಶವನ್ನು ಆಳಿದ್ದಾಗ ಈ ದೇಗುಲವು ಬಹಳ ವೈಭವದಿಂದ ಕೂಡಿತ್ತು. ಈ ಹಿಂದೆ ಬೆಳಗಾವಿಯನ್ನು ವೇಣುಗ್ರಾಮ ಎಂದು ಕರೆಯಲಾಗುತ್ತಿತ್ತು. ದಕ್ಷಿಣ ಕಾಶಿ ಎಂಬ ಹೆಗ್ಗಳಿಕೆ. ಪ್ರಿಯ ಬಂಧುಗಳೇ, ನಿಮ್ಮಲ್ಲಿ ಅನೇಕರಿಗೆ ಒಂದು ಪ್ರಶ್ನೆ ಕಾಡಬಹುದು. ಈ ದೇಗುಲಕ್ಕೆ ದಕ್ಷಿಣ ಕಾಶಿ ಎಂದು ಏಕೆ ಕರೆಯುತ್ತಾರೆ ಅಂತ. ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ಜೀವಮಾನದಲ್ಲಿ ಒಮ್ಮೆ ಕಾಶಿ ವಿಶ್ವೇಶ್ವರನ ದರ್ಶನ ಮಾಡಬೇಕು. ಆದರೆ ಅಲ್ಲಿಗೆ ಹೋಗಲು ಸಾಧ್ಯವಾಗದವರು ಈ ಕಪಿಲೇಶ್ವರ ದೇಗುಲಕ್ಕೆ ಭೇಟಿ ನೀಡಿದರೆ ಕಾಶಿಗೆ ಹೋದಷ್ಟೇ ಪುಣ್ಯ ಬರುತ್ತದೆ ಎಂದು ಹೇಳಲಾಗುತ್ತದೆ. ಅದಕ್ಕಿಂತ ದೊಡ್ಡ ವಿಶೇಷವೆಂದರೆ ನಮ್ಮ ದೇಶದ 12 ಜ್ಯೋತಿರ್ಲಿಂಗಗಳ ಯಾತ್ರೆಯನ್ನು ಮಾಡುವ ಭಕ್ತರು ಆ ಎಲ್ಲ ಕ್ಷೇತ್ರಗಳನ್ನು ದರ್ಶನ ಮಾಡಿದ ನಂತರ ಕಪಿಲೇಶ್ವರನ ದರ್ಶನ ಮಾಡದಿದ್ದರೆ ಅವರ ಯಾತ್ರೆಯು ಪೂರ್ಣಗೊಳ್ಳುವುದಿಲ್ಲ ಮತ್ತು ಅವರಿಗೆ ಮುಕ್ತಿ ದೊರೆಯುವುದಿಲ್ಲ ಎಂಬ ಬಲವಾದ ನಂಬಿಕೆ ಇದೆ. ಪ್ರತಿ 12 ವರ್ಷಕ್ಕೊಮ್ಮೆ ದೇಶದ ವಿವಿಧ ಭಾಗಗಳಿಂದ ನಾಗಾ ಸಾಧುಗಳು ಇಲ್ಲಿಗೆ ಆಗಮಿಸುತ್ತಾರೆ. ಅವರು 12 ಜ್ಯೋತಿರ್ಲಿಂಗ ಮತ್ತು 4 ಧಾಮಗಳ ಯಾತ್ರೆಯನ್ನು ಪೂರೈಸಿ ತಾವು ತಂದ ಗಂಗೆಯ ಪವಿತ್ರ ನೀರನ್ನು ಇಲ್ಲಿಯ ಜಲಕುಂಡಕ್ಕೆ ಅರ್ಪಿಸುತ್ತಾರೆ. ಹೀಗೆ ಮಾಡಿದಾಗ ಮಾತ್ರ ಅವರ ಯಾತ್ರೆ ಸಂಪೂರ್ಣಗೊಳ್ಳುತ್ತದೆ. ವಾಸ್ತುಶಿಲ್ಪ ಮತ್ತು ವಿಶೇಷತೆ. ಈ ದೇಗುಲದ ವಾಸ್ತುಶಿಲ್ಪವು ತುಂಬ ಆಕರ್ಷಕವಾಗಿದೆ. ಪೂರ್ವಾಭಿಮುಖವಾಗಿರುವ ಈ ದೇಗುಲವು 2 ಅಂತಸ್ತಿನ ಛಾವಣಿಯನ್ನು ಹೊಂದಿದೆ. ಗರ್ಭಗೃಹ, ಅಂತರಾಳ, ನವರಂಗ, ಮುಖಮಂಟಪ ಮತ್ತು ಸಭಾಮಂಟಪಗಳನ್ನು ನಾವು ಇಲ್ಲಿ ಕಾಣಬಹುದು. ಇಲ್ಲಿನ ಅತ್ಯಂತ ದೊಡ್ಡ ಆಕರ್ಷಣೆ ಎಂದರೆ ಹರಿ ಮತ್ತು ಹರನ ಸಮಾಗಮ. ಸಾಮಾನ್ಯವಾಗಿ ಶಿವನ ಆಲಯಗಳಲ್ಲಿ ಲಿಂಗವನ್ನಷ್ಟೇ ನೋಡುತ್ತೇವೆ. ಆದರೆ ಭಾರತದಲ್ಲಿ ಮೊದಲ ಬಾರಿಗೆ ಎನ್ನುವಂತೆ ಈ ಕಪಿಲೇಶ್ವರ ದೇಗುಲದಲ್ಲಿ ಹರಿ ಅಂದರೆ ವಿಷ್ಣು ಮತ್ತು ಹರ ಅಂದರೆ ಶಿವ ಮೂರ್ತಿಗಳನ್ನು ಮುಖಾಮುಖಿಯಾಗಿ ಸ್ಥಾಪಿಸಲಾಗಿದೆ. ಇದು ಈ ಕ್ಷೇತ್ರದ ಅನನ್ಯತೆ. ಗರ್ಭಗುಡಿಯ ಒಳಗೆ ವಿಶಾಲವಾದ ಪಾನವಟ್ಟದ ಮೇಲೆ ಶಿವಲಿಂಗವಿದ್ದು ಅಭಿಷೇಕದ ನಂತರ ದೇವರಿಗೆ ಬೆಳ್ಳಿಯ ಕವಚವನ್ನು ತೊಡಿಸಲಾಗುತ್ತದೆ. ದೇಗುಲದ ಆವರಣದಲ್ಲಿ ಗಣೇಶ, ದತ್ತಾತ್ರೇಯ, ಸಾಯಿಬಾಬಾ, ಹನುಮಂತ, ಕಾಲಭೈರವ ಮತ್ತು ನವಗ್ರಹಗಳ ಗುಡಿಗಳೂ ಇವೆ. ಪ್ರವೇಶ ದ್ವಾರದಲ್ಲಿ ಗಣಪತಿ ಮತ್ತು ನಂದೀಶ್ವರನ ಆಶೀರ್ವಾದ ಪಡೆದು ಒಳಗೆ ಹೋಗುವಾಗ ನಮಗೆ ಪವಿತ್ರವಾದ ಭಾವನೆ ಮೂಡುತ್ತದೆ. ದಾರ್ಶನಿಕರ ಭೇಟಿ ಮತ್ತು ಪೂಜೆಗಳು. ಕಪಿಲೇಶ್ವರನ ಮಹಿಮೆ ಕೇವಲ ಸಾಮಾನ್ಯ ಭಕ್ತರಿಗಷ್ಟೇ ಅಲ್ಲ, ಮಹಾನ್ ದಾರ್ಶನಿಕರಿಗೂ ತಿಳಿದಿತ್ತು. 8ನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರು ತಮ್ಮ ಶಿಷ್ಯರೊಂದಿಗೆ ಇಲ್ಲಿಗೆ ಬಂದು ತಂಗಿದ್ದರು. ಅಷ್ಟೇ ಅಲ್ಲ, ಸ್ವಾಮಿ ವಿವೇಕಾನಂದರು, ಮಹಾತ್ಮ ಗಾಂಧೀಜಿಯವರು ಮತ್ತು ಬಾಲಗಂಗಾಧರ ತಿಲಕರಂತಹ ಮಹಾನ್ ನಾಯಕರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಕಪಿಲೇಶ್ವರನ ದರ್ಶನ ಪಡೆದಿದ್ದಾರೆ. ಇಲ್ಲಿ ಸೋಮವಾರದ ದಿನ ಶಿವನಿಗೆ ಪ್ರಿಯವಾದ ರುದ್ರಾಭಿಷೇಕ ಮಾಡಿಸಿದರೆ ವ್ಯವಹಾರದ ಸಮಸ್ಯೆಗಳು, ಆರ್ಥಿಕ ಮುಗ್ಗಟ್ಟು ಮತ್ತು ಕುಟುಂಬದ ಕಿರಿಕಿರಿಗಳು ದೂರವಾಗುತ್ತವೆ ಎಂಬ ನಂಬಿಕೆ ಭಕ್ತರಲ್ಲಿದೆ. ನೀವು ಇಲ್ಲಿ ಏಕಾದಶ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ಅಥವಾ ಬಿಲ್ವಾರ್ಚನೆಯನ್ನು ಮಾಡಿಸಬಹುದು. ಶ್ರಾವಣ ಮಾಸ ಮತ್ತು ಮಹಾಶಿವರಾತ್ರಿಯ ಸಮಯದಲ್ಲಿ ಇಡೀ ದೇಗುಲವು ದೀಪಾಲಂಕಾರದಿಂದ ಕಂಗೊಳಿಸುತ್ತದೆ. ಬೆಂಗಳೂರಿನಿಂದ ಪ್ರಯಾಣದ ವಿವರ. ಈಗ ಬೆಂಗಳೂರಿನಿಂದ ಇಲ್ಲಿಗೆ ಬರುವುದು ಹೇಗೆ ಎಂಬ ಮಾಹಿತಿ ತಿಳಿಯೋಣ. ಬೆಂಗಳೂರಿನಿಂದ ಬೆಳಗಾವಿ ಸುಮಾರು 504 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಹಲವಾರು ಸರಕಾರಿ ಮತ್ತು ಖಾಸಗಿ ಬಸ್ಗಳ ಸೌಲಭ್ಯವಿದೆ.
ರಾಷ್ಟ್ರೀಯ ಹೆದ್ದಾರಿ 48ರ ಮೂಲಕ ನೀವು ಸುಲಭವಾಗಿ ಇಲ್ಲಿಗೆ ತಲುಪಬಹುದು. ಇನ್ನು ರೈಲು ಮಾರ್ಗ, ಬೆಂಗಳೂರಿನಿಂದ ಬೆಳಗಾವಿಗೆ ನೇರ ರೈಲು ಸಂಪರ್ಕವಿದೆ. ಅಲ್ಲದೆ ಬೆಳಗಾವಿಯಲ್ಲಿ ಡೊಮೆಸ್ಟಿಕ್ ಏರ್ಪೋರ್ಟ್ ಇದ್ದು ಬೆಂಗಳೂರಿನಿಂದ ವಿಮಾನದ ಮೂಲಕವೂ ಇಲ್ಲಿಗೆ ಬರಬಹುದು. ಇನ್ನು ದರ್ಶನದ ಸಮಯ, ದರ್ಶನವು ಬೆಳಗ್ಗೆ 5 ಗಂಟೆಯಿಂದ ಹಿಡಿದು ಮಧ್ಯಾಹ್ನದ 12 ಗಂಟೆಯವರೆಗೆ ಮತ್ತು ಸಂಜೆ 4 ಗಂಟೆಯಿಂದ ಹಿಡಿದು ರಾತ್ರಿ 9 ಗಂಟೆಯವರೆಗೆ ದೇವಸ್ಥಾನ ತೆರೆದಿರುತ್ತದೆ. ಬೆಳಗಾವಿಗೆ ಬಂದಾಗ ಕೇವಲ ದೇವಸ್ಥಾನವಷ್ಟೇ ಅಲ್ಲದೆ ಸುತ್ತಮುತ್ತಲಿನ ಕೋಟೆಗಳು ಮತ್ತು ನೈಸರ್ಗಿಕ ಸೌಂದರ್ಯವನ್ನು ಸವಿಯಬಹುದು. ಪ್ರಿಯ ಬಂಧುಗಳೇ, ಹರಿಹರನ ಈ ಅದ್ಭುತ ಸಂಗಮ, ಕಪಿಲ ಮುನಿಗಳ ತಪೋಬಲ ಮತ್ತು ದಕ್ಷಿಣ ಕಾಶಿಯ ಪುಣ್ಯವನ್ನು ಪಡೆಯಲು ನೀವು ಒಮ್ಮೆ ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಕೆಲಸದ ಒತ್ತಡದ ನಡುವೆ ಇಂತಹ ಒಂದು ಆಧ್ಯಾತ್ಮಿಕ ಯಾತ್ರೆ ನಿಮಗೆ ಹೊಸ ಚೈತನ್ಯ ನೀಡುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ. ನೀವೇನಾದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರೆ ನಿಮ್ಮ ಅನುಭವವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ವಿಶೇಷ ಕ್ಷೇತ್ರಗಳ ಬಗ್ಗೆ ತಿಳಿಯಲು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಓಂ ನಮಃ ಶಿವಾಯ.